ಸ್ನೇಹಿತರೆ, ಜಗತ್ತಿನ ಎಷ್ಟೋ ಪರ್ವತಗಳನ್ನು ಮನುಷ್ಯ ಹತ್ತಿ ಜಯಿಸಿದ್ದಾನೆ. ಆದರೆ ಇಂದಿಗೂ ಯಾರು ಹತ್ತಲಾಗದ ವಿಜ್ಞಾನಕ್ಕೆ ಸವಾಲಾಗಿರುವ ಆ ರಹಸ್ಯ ಪರ್ವತ ಯಾವುದು ಗೊತ್ತಾ? ಅದೇ ಭಗವಾನ್ ಶಿವನ ವಾಸಸ್ಥಾನ ಪವಿತ್ರ ಕೈಲಾಸ ಪರ್ವತ. ಇದರ ಹಿಂದಿನ ನಿಗೂಢ ರಹಸ್ಯಗಳನ್ನು ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಪ್ರಪಂಚದ ಅತಿ ಎತ್ತರವಾದ ಮೌಂಟ್ ಎವರೆಸ್ಟ್ ಅನ್ನು ಸಾವಿರಾರು ಜನರು ಹತ್ತಿದ್ದಾರೆ. ಆದರೆ ಕೈಲಾಸ ಪರ್ವತವನ್ನು ಇಂದಿಗೂ ಯಾರೂ ಹತ್ತಲು ಸಾಧ್ಯವಾಗಲಿಲ್ಲ. ಇದನ್ನು ಹತ್ತಲು ಹೋದ ಚಾರಣಿಗರು ಪರ್ವತವು ತನ್ನ ದಾರಿಯನ್ನು ಮತ್ತು ದಿಕ್ಕನ್ನು ಬದಲಾಯಿಸುವಂತೆ ಭಾಸವಾಗುತ್ತಿತ್ತು ಎಂದು ಹೇಳಿದ್ದಾರೆ. ಇದ್ದಕ್ಕಿದ್ದಂತೆ ಉಂಟಾಗುವ ಭೀಕರ ಹಿಮಪಾತ ಮತ್ತು ದಾರಿ ತಪ್ಪಿಸುವ ವಾತಾವರಣವು ಯಾರನ್ನೂ ಇದರ ತುದಿ ತಲುಪಲು ಬಿಟ್ಟಿಲ್ಲ. ಕೈಲಾಸ ಪರ್ವತ ಚೀನಾದ ಟಿಬೆಟಿಯನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿರುವ ಟ್ರಾನ್ಸ್ ಹಿಮಾಲಯದ ಗ್ಯಾಂಗ್ಟೈ ಶಾನ್ ಪರ್ವತ ಶ್ರೇಣಿಯಲ್ಲಿದೆ. ಕೈಲಾಸ ಪರ್ವತದ ಶಿಖರವು ಚೀನಾ, ಭಾರತ ಮತ್ತು ನೇಪಾಳ ನಡುವಿನ ಪಶ್ಚಿಮ ತ್ರಿಜಂಕ್ಷನ್ ಬಳಿ 6,638 ಮೀಟರ್ ಎತ್ತರದಲ್ಲಿದೆ. ಈ ಪರ್ವತವನ್ನು ಟಿಬೆಟಿಯನ್ ಗ್ಯಾಂಗ್ರೀನ್ ಪೂಚೆ ಅಥವಾ ಸ್ಥಳೀಯವಾಗಿ ಗ್ಯಾಂಗ್ಟೈಸ್ ಎಂದು ಕರೆಯುತ್ತಾರೆ. ಗ್ಯಾಂಗ್ರೀನ್ ಪೂಚೆ ಎಂದರೆ ಹಿಮರತ್ನ ಪರ್ವತ ಎಂಬ ಅರ್ಥವಿದೆ. ಹಿಂದೂಗಳಿಗೆ ಇದು ಶಿವದೇವರ ಮನೆಯಾಗಿದೆ. ಜೈನರಿಗೆ ಇದು ಅವರ ಮೊದಲ ನಾಯಕನಿಗೆ ಜ್ಞಾನೋದಯವಾದ ಸ್ಥಳವಾಗಿದೆ. ಬೌದ್ಧರಿಗೆ ವಿಶ್ವದ ನಾಭಿ ಮತ್ತು ಬಾನ್ ಅನುಯಾಯಿಗಳಿಗೆ ಆಕಾಶ ದೇವನಿ ಸಿಪಾಯಿಮನ್ ವಾಸಸ್ಥಾನ. ಈ ಹಿಂದೆ ಪರ್ವತಾರೋಹಿಗಳು ಪರ್ವತದ ಸಮೀಕ್ಷೆ ನಡೆಸಿದ್ದರು. ಪರ್ವತದ ಯಶಸ್ವಿ ಆರೋಹಣ ದಾಖಲಾಗಿಲ್ಲ. ಅದರ ಧಾರ್ಮಿಕ ಮಹತ್ವದಿಂದಾಗಿ ಚೀನಾ ಸರ್ಕಾರವು ಪರ್ವತ ಹತ್ತುವುದನ್ನು ನಿಷೇಧಿಸಿದೆ. ಭಕ್ತರು ಪರ್ವತವನ್ನು ಹತ್ತುವ ಬದಲು ಪರ್ವತದ ಸುತ್ತಲೂ ಸುಮಾರು 52 ಕಿಲೋಮೀಟರ್ ಉದ್ದದ ಪಾದಯಾತ್ರೆ ಮಾಡುತ್ತಾರೆ. ಹಿಂದೂ ಮತ್ತು ಬೌದ್ಧ ಧರ್ಮದವರು ಕ್ಲಾಕ್ ವೈಸ್ ಪ್ರದಕ್ಷಿಣೆ ಮಾಡಿದರೆ, ಜೈನರು ಮತ್ತು ಬೋನ್ ಧರ್ಮದವರು ವಿರುದ್ಧ ದಿಕ್ಕಿನಲ್ಲಿ ಪಥವನ್ನು ಅನುಸರಿಸುತ್ತಾರೆ. ಕೈಲಾಸ ಯಾತ್ರೆಗೆ ಬರುವ ಭಕ್ತರು ಪಕ್ಕದಲ್ಲೇ ಇರುವ ಪವಿತ್ರ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ಪವಿತ್ರರಾಗುತ್ತಾರೆ. ಮಾನಸ ಸರೋವರದ ದರ್ಶನ ಮತ್ತು ಕೈಲಾಸದ ಪ್ರದಕ್ಷಿಣೆ ಒಟ್ಟಾಗಿ ಜೀವನದ ಅತ್ಯಂತ ಶ್ರೇಷ್ಠ ಆಧ್ಯಾತ್ಮಿಕ ಅನುಭವವಾಗಿದೆ. ಪಶ್ಚಿಮ ಗ್ಯಾಂಗ್ಟೈಸ್ ಪರ್ವತಗಳಿಂದ ಹುಟ್ಟುವ ಪ್ರಮುಖ ನದಿಗಳೆಂದರೆ ಬ್ರಹ್ಮಪುತ್ರ, ಸಿಂಧು, ಸಟ್ಲೇಜ್ ಮತ್ತು ಗಂಗೆಯ ಉಪನದಿಯಾದ ಗಾಗರ್. ಈ ಪರ್ವತದ ಕೆಳಗೆ ಅಕ್ಕಪಕ್ಕದಲ್ಲೇ ಇರುವ 2 ಸರೋವರಗಳು ಪ್ರಕೃತಿಯ ಅತಿ ದೊಡ್ಡ ವಿಸ್ಮಯ. ಮೊದಲನೆಯದು ಮಾನಸ ಸರೋವರ. ಇದು ಸೂರ್ಯನ ಆಕಾರದಲ್ಲಿದ್ದು ಸಿಹಿ ನೀರನ್ನು ಹೊಂದಿದೆ. ಇದು ಸಕಾರಾತ್ಮಕ ಶಕ್ತಿಯ ಸಂಕೇತ. ಎರಡನೆಯದು ರಾಕ್ಷಸ ತಾಳ. ಇದು ಚಂದ್ರಾಕೃತಿಯಲ್ಲಿದ್ದು ಉಪ್ಪು ನೀರನ್ನು ಹೊಂದಿದೆ. ರಾವಣನು ಶಿವನಿಗಾಗಿ ತಪಸ್ಸು ಮಾಡಿದ ಜಾಗ ಇದು. ವಿಚಿತ್ರ ಅಂದ್ರೆ ಇಲ್ಲಿ ಯಾವುದೇ ಜೀವಿಗಳು ಬದುಕುವುದಿಲ್ಲ. ಇದನ್ನು ನಕಾರಾತ್ಮಕ ಶಕ್ತಿಯ ಸಂಕೇತ ಎನ್ನಲಾಗುತ್ತದೆ. ಕೈಲಾಸ ಪರ್ವತದ ಹತ್ತಿರ ಹೋದಾಗ ಅಲ್ಲಿನ ಗಾಳಿಯಲ್ಲಿ ಪವಿತ್ರ ಓಂ ನಾದ ಮತ್ತು ಶಿವನ ಡಮರುಗದ ಸದ್ದು ಕೇಳಿಬರುತ್ತದೆ ಎಂದು ಅಲ್ಲಿಗೆ ಹೋದ ಭಕ್ತರು ಹೇಳುತ್ತಾರೆ. ವಿಜ್ಞಾನಿಗಳು ಇದು ಬಲವಾದ ಗಾಳಿ ಮತ್ತು ಮಂಜುಗಡ್ಡೆಯ ಘರ್ಷಣೆಯಿಂದ ಬರುವ ಧ್ವನಿ ಎನ್ನುತ್ತಾರೆ. ಆದರೆ ಭಕ್ತರಿಗೆ ಇದು ಸಾಕ್ಷಾತ್ ಶಿವನ ಇರುವಿಕೆಯ ಸಂಕೇತ. ಅಷ್ಟೇ ಅಲ್ಲ, ಸೂರ್ಯ ಮುಳುಗುವಾಗ ಈ ಪರ್ವತದ ಮೇಲೆ ನೈಸರ್ಗಿಕವಾಗಿಯೇ ಓಂ ಮತ್ತು ಸ್ವಸ್ತಿಕ್ ಆಕಾರಗಳು ಮೂಡಿಬರುತ್ತದೆ. ಕೈಲಾಸ ಪರ್ವತವನ್ನು ಭೂಮಿ ಮತ್ತು ಆಕಾಶವನ್ನು ಜೋಡಿಸುವ ವಿಶ್ವದ ಕೇಂದ್ರ ಬಿಂದು ಆಕ್ಸಿಸ್ ಮೊಂಡಿ ಎಂದು ಕರೆಯುತ್ತಾರೆ. ಕೆಲವು ಸಂಶೋಧನೆಗಳ ಪ್ರಕಾರ ಇದು ಇಂಗ್ಲೆಂಡ್ನ ಸ್ಟೋನ್ಹೆಂಜ್ನಿಂದ ನಿಖರವಾಗಿ 6,666, ಉತ್ತರ ಧ್ರುವದಿಂದ 6,666 ಮತ್ತು ದಕ್ಷಿಣ ಧ್ರುವದಿಂದ ಅದರ ದುಪ್ಪಟ್ಟು ಅಂದರೆ 13,332 ಕಿಲೋಮೀಟರ್ ದೂರದಲ್ಲಿದೆ. ರಷ್ಯಾದ ವಿಜ್ಞಾನಿಗಳು ಕೈಲಾಸ ಪರ್ವತದ ಆಕಾರವನ್ನು ನೋಡಿ ಆಶ್ಚರ್ಯಪಟ್ಟಿದ್ದಾರೆ. ಇದರ 4 ಮುಖಗಳು ದಿಕ್ಸೂಚಿಯ 4 ದಿಕ್ಕುಗಳನ್ನು ಉತ್ತರ, ದಕ್ಷಿಣ, ಪೂರ್ವ ಮತ್ತು ಪಶ್ಚಿಮ ಸರಿಯಾಗಿ ಹೊಂದಿಕೊಳ್ಳುತ್ತವೆ. ಹಾಗಾಗಿ ಇದು ಕೇವಲ ಪರ್ವತವಲ್ಲ, ಬದಲಿಗೆ ಹಿಮದಿಂದ ಮುಚ್ಚಲ್ಪಟ್ಟಿರುವ ಜಗತ್ತಿನ ಅತಿ ದೊಡ್ಡ ಮಾನವ ನಿರ್ಮಿತ ಅಥವಾ ಪರಗ್ರಹ ಜೀವಿಗಳು ನಿರ್ಮಿಸಿದ ಪಿರಮಿಡ್ ಇರಬಹುದು ಎಂಬ ವಾದವಿದೆ. ಇಲ್ಲಿ ಸಮಯ ಕೂಡ ತುಂಬಾ ವೇಗವಾಗಿ ಓಡುತ್ತದೆ. ಕೇವಲ 2 ದಿನಗಳಲ್ಲೇ ಉಗುರು ಮತ್ತು ಕೂದಲುಗಳು ಬೆಳೆಯುತ್ತೆ. ಇಂದಿಗೂ ವಿಜ್ಞಾನಕ್ಕೆ ನಿಗೂಢವಾಗಿರುವ ಈ ಪವಿತ್ರ ಕೈಲಾಸ ಪರ್ವತದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.